ಫ್ರೆಂಡ್ಸ್, ನಾವು ಬಂದು ಇಸ್ಕಾನ್ ಟೆಂಪಲ್ ನರೇಂದ್ರ ರೋಡ್ ಹತ್ರ. ಮುಂದೆ ಕಾಲ್ ಮಾಡ್ಯಾರ ಉರ್ಮಂಡ್ ಹಾವು ಅಂತ ಹೇಳಿದರು. ರಸಲ್ ವೇಪರ್ ಚೆಕ್ ಮಾಡೋಣ ಎಲ್ಲಿದೆ ಅಂತೇಳಿ. ನೋಡ್ತಾ ಇರ್ಬೋದು ನೀವು. ನೋಡಿ ಎಂಡ್ ತಕ್ಕ ನೋಡಿ ವಿಡಿಯೋ ಫಿಲ್ಮ್ ಗುರ್ತಾಗುತ್ತೆ ಯಾವ ಹಾವು ಅಂತೇಳಿ. ಯಾಕಂದ್ರೆ ನೀವು ವಿಡಿಯೋ ಮಾಡೋದು ನಾವು ಯಾವ ಕಾರಣಕ್ಕಂದ್ರೆ ವಿಷ್ಕಾರಿ ಯಾವುದು ಇಲ್ಲ ಅಂತ ಹೇಳಿ. ಎಲ್ಲಿದೆ ಸರ್? ನಮಸ್ತೆ ಸರ್. ಎಲ್ಲಿದೆ? ಇರಲಿ, ಆಮೇಲೆ ಇದೆ ಹೇಳಿ ಸರ್. ತೋರಿಸ್ತೀನಿ ನಿಮ್ಗೆ ಐಡಿಯಾ ಸಿಗ್ತೈತೆ. ಬ್ಲರ್ ಇದೆ. ಓಕೆ, ವೈಫರ್ ಯಾವಾಗ ನೋಡಿದ್ರಿ ಸರ್ ನೀವು? ಈಗ ಒಂದು ತಾಸು ಇಲ್ಲೇ ಐತ್ರಿ ಹತ್ರ. ಇಲ್ಲಿ ಐತ್ರಿ. ಈಗ ಇಷ್ಟರೊಳಗೆ ಐತಿ ನೋಡಿ. ಇದರಿಂದ ಐತಿ, ಅದ್ರ ಹಿಂದೆ ಐತಿ ಕನ್ಫರ್ಮ್. ಎಸ್, ಸ್ವಲ್ಪ ಹಿಡ್ಕೋಣ. ಸರ್ ಏನಿಲ್ಲ, ನೀವೇನು ಮಾಡ್ಬೇಕಂದ್ರೆ ನಿಮ್ಮ ರೂಮ್ ಹತ್ರ 6 ಫುಟು ಏನು ಸಾಮಾನು ಇಡಬಾರ್ದು. ಯಾವುದು ಈ ಟಪ್ಪಳಿ ಇದು ಇಟ್ಟಿದಿರಲ್ಲ, ಅದು ಏನೂ ಇಡಾಕೋಬೇಡಿ. ದೂರ ಇಟ್ಕೊಳ್ಳಿ. ಯಾಕಂದರೆ ಅದು ಇದ್ರೂ ದೂರ ಇರುತ್ತೆ, ಅದು ಒಳಗಡೆ ಬರೋಲ್ಲ. ಮತ್ತು ಪ್ರಾಬ್ಲಮ್ ಆಗೋದು ಬೇಡ. ಇದು ಹಿಮೋಟಾಕ್ಸಿಕ್ ವಿಷ ಬರುವಂಥದ್ದು, ತುಂಬ ಡೇಂಜರ್ ಹಾವು. ಎಲ್ಲಿ ಹೋಗಲ್ಲ ಎದುರೊಂದು ಇರುತ್ತಿಲ್ಲ ಸರ್. ಸ್ವಲ್ಪ ಹೀಗೆ ಮಾಡಿ ಅಡ್ಡ ಹಿಡಿಬೇಕು. ಓಕೆ, ಇದು ಬಿಟ್ಟು ಬಿಡಿ ನಿಮ್ಮ ಕ್ಯಾಮ್ರಾ. ಅದು ಬಿಟ್ಬಿಟ್ರಿ ಚಲೋ ಇದು ಕೊಡೋದು ಇತ್ತು. ನೀವು ಆರಾಮ ಮುಂದೆ ಬರ್ಬೋದು. 3 ಫುಟ್ ದೂರ ಇದ್ದರೆ ಸಾಕು. ಸರಿ. ಇಲ್ಲ ಆ ಥರ ಏನಲ್ಲ, ಅದು ಆ ಥರನೂ ಚಲೋ ನಮ್ಗೆ. ಅದ್ರ ಹಿಂದೆ ಐತಿ. ಅದರಿಂದ ಐತಿ. ಒಂದು ಡಬ್ಬಿ ಸಣ್ಣಗೆ ಒಂದು ಇದು ಕೊಡಬೇಕು. ಉಪ್ಪಿನಕಾಯಿ ಬಾಟಲ್ ಏನ್ರಿ ಇದೆ? ಖಾಲಿ ಬಾಟಲ್. ಅದ್ರ ಹಿಂದೆ ಇರಲಿ, ಏನು ಪ್ರಾಬ್ಲಮ್ ಇಲ್ಲ, ಇರಲಿ. ಪ್ರಭು 5 ಕಿಲೋ ಡಬ್ಬಿ ರೀ. ಇದ್ರ ಒಂದ್ ನಿಮಿಷ ಪ್ರಭು. ಅಲ್ಲ, ಮತ್ತೆ ಇದ್ರಾಗ ಇದಾಗಬಾರ್ದ. ನಾನು ಹಿಂದೆ ಸರಿ ಅಂತೀರಿ? ಇಲ್ಲ, ಅಲ್ಲ ಇದ್ರ ಹೇಳಕ್ ಬರೋದಿಲ್ಲ ಸರ್. ಹಾಗಿಲ್ಲ, ಯಾಕಂದ್ರೆ ಅದು ನೀವು ತಗೊಂಬರ್ರಿ, ಆಮೇಲೆ ಲಾಕ್ ಮಾಡಕತ್ತೀರ. ಅದು ಉದಾಹರಣೆ. ಯಾಕಂದ್ರೆ ಈ ಸಂಡೆ ಹೋಗಿ ಕುಂತ್ರಿ ಫ್ರೆಂಡ್ಸ್, ನಾವೀಗ ಇಸ್ಕಾನ್ ಟೆಂಪಲ್ ಅಂದರೆ ನರೇಂದ್ರ ಹತ್ರ ಬೈಪಾಸ್ನಲ್ಲಿದೆ, ಅಲ್ಲಿ ಬಂದಿದ್ದೀವಿ. ಇಲ್ಲಿ ರಸಲ್ ವೈಪರ್, ಇದು ಮೋಸ್ಟ್ ಡೇಂಜರ್ ಸ್ನೇಕ್. ಹಿಮೋಟಾಕ್ಸಿಕ್ ಬರುತ್ತೆ. ಅಕಸ್ಮಾತ್ ಇದೇನಾರ ಬೈಟ್ ಆದ್ರೆ ಗ್ಯಾಂಗ್ರೀನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ನಾವೇನು ಮಾಡಬೇಕು ಅಂದರೆ ಮನೆ ಸುತ್ತಲೂ ದೂರ ಇಡಬೇಕು. ಒಂದನೇದು. ಎರಡನೇದೇನೆಂದರೆ, ಈಗ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ, ಈಗ ಹಾವುಗಳು ಮೆಟಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ. ರಸಲ್ ವೈಪರು ಒಂದು ಹಾವಿನಿಂದ 3-4 ಹಾವುಗಳು ಬರುವಂಥ ಸಾಧ್ಯತೆ ಜಾಸ್ತಿ. ಹೀಗಾಗಿ ನಾವು ಏನು ಮಾಡ್ಬೇಕಂದ್ರೆ, ನಾವು ಎಷ್ಟು ಸ್ವಚ್ಛ ಇಟ್ಕೊತೀವಿ, ರಾತ್ರಿ ಹೋಗೋ ಹೊತ್ನಾಗ ನಮ್ಮ ಕೈಯಲ್ಲಿ ಒಂದು ಟಾರ್ಚ್ ಇಟ್ಕೊಂಡು ನಾವು ನೋಡ್ಕೊಂಡು ಹೋಗೋದು ಕಾಲು ಒಳಗಡೆ ಒಳ್ಳೆಯದು. ಇದಂದರೆ ಈಗ ನೋಡಿ, ರಸಲ್ ವೈಪರ್ ಅಂದರೆ ಈಗ ಮೋಸ್ಟ್ ಡೇಂಜರ್ಸ್ನಾಗ ಯಾರಾದರೂ ಅದ್ರ ಬಗ್ಗೆ ಭಾಳ ಕೇರ್ಫುಲ್ಲಾಗಿರ್ತಾರೆ. ಈಗ ಮೆಟಿಂಗ್ ಸೀಸನ್ ಅಲ್ಲ, ಹೀಗಾಗಿ ಜಾಸ್ತಿ ಹಾವುಗಳು ಬರ್ತಾವೆ. ಬಟ್ ಎಲ್ಲರೂ ಕೇರ್ಫುಲ್ಲಾಗಿರಿ. ಪೂರ ವಿಡಿಯೋ ನೋಡಿ ಸರ್, ನಿಮಗೆಲ್ಲ ತಿಳಿತೆ ಹಾವು ಅಂತೇಳಿ. ತೊಗೊಂಡ್ರಾ? ಸರ್ ತರ್ತಾ ಇದ್ದು. ಒಂದು ನಿಮಿಷ. ಮುಚ್ಚಕ್ ಬರ್ತದೆ. ಎಸ್ ನೋಡ್ರಿ ಸರ್, ಓಕೆ. ಅದೆಲ್ಲ ಡಬ್ಬಿ ಅವ್ರಿಗೆ ತೋರಿಸಿ. ಇದೆಲ್ಲ ಎಸ್ ಸರ್. ನೋಡಿ ಡಬ್ಬಿ ನೋಡ್ರಿ ಸರ್. ಎಸ್ ಸರ್. ಅದಕ್ಕೆ ತೂತ ಏನಾರು ಬೇಕಾ? ನಾನು ಮಾಡ್ತೀನಿ. ಸ್ವಲ್ಪ ಕ್ಯಾಮ್ರಾ ಕೊಡಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ರಸಲ್ ವೈಪರ್. ಅವ್ರಿಗೆ ಕೆಲಸ ಮಾಡಕ್ಕೆ ಹೋದ್ರೆ ಬರೀ ದೊಡ್ಡದಿಲ್ಲ, ಸಣ್ಣ ಸೈಜ್ ಇದೆ. ಆದರೂ ಸಣ್ಣ ಸೈಜ್ ಇದ್ರೂ ದೊಡ್ಡದೇ ಅಲ್ಲ, ತುಂಬ ವಿಷಕಾರಿ. ಐತೆ ಅಲ್ಲಿ. ನೋಡು.
ಯಾರನ್ನ ವಿಡಿಯೋ ನೀವೇ ಮಾಡೋದು ಎಲ್ಲ ಅಡ್ಡ ಇಡಿ ಸರ್. ಸ್ವಲ್ಪ ಸರಿ ಹಿಂದೆ ಸರಿ ದೂರ ಸರಿ ಈಗ ಸ್ವಲ್ಪ ಬಾಯಲ್ಲಿ ಕೇರ್ಫುಲ್ ಆಗಿ ಇರಬೇಕು. ಅದು ಜಂಪ್ ಏನಾರ ಮಾಡ್ತದ ಸರ್? ಇಲ್ಲ ಇಲ್ಲ ಅಂದ್ರೆ ಹಾವು ನಾವು ಹಿಂಗೆ ಹಿಡಿದಾಗ ಒಂದು 3 ಫೀಟ್ ಜಂಪ್ ಮಾಡುವಂಥ ಜಾಸ್ತಿ ಇರ್ತದಲ್ಲ, ಅದು ಮಿನಿಮಮ್ 8-10 ಫೀಟ್ ನಾವು ಇದ್ರೆ ಚಲೋ. ದೊಡ್ಡದೇನದು ಈಗ ಅದ್ರ ಹಂಗೆ ಹಿಡಿತಾರೆ ನೋಡ್ರಿ ಕೈ ಹಿಡಿದು. ನೀವು ಆರಾಮ್ ನಿಂತ್ಕೊಳ್ಳಿ ಸರ್, ನಾನು ತೋರಿಸ್ತೀನಿ. ಸ್ವಲ್ಪ ಹೇಳ್ಬೇಕು. ಏನು ಮಾಡಬೇಡ್ರಿ. ಹಾವು ಇದು ಹೆಬ್ಬಾವು ಅಂತ ತಿಳಿತಾರೆ ಎಲ್ಲರೂ, ಜಸ್ಟ್ ಹೆಬ್ಬಾವಲ್ಲ. ಮೋಸ್ಟ್ ಡೇಂಜರ್ ಸ್ನೇಕ್ ರೆಸಲ್ ವೈಫರ್, ಹಿಮೋಟಾಕ್ಸಿಕ್ ಬರುವಂಥದ್ದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ. ಯಾವಾಗಿದ್ರು ಇಟ್ಟಾಗ ಗಾಲಿ ಬರುತ್ತೆ ಸರ್ ಇದ್ರ ಮೇಲೆ. ಹೆಣ್ಣು ಹಾವಿನಿಂದ ಹೆಣ್ಣು ಹಾವಿಗೆ ಒಂದು 4 ಹಾವು ಗಂಡು ಹತ್ತಾವು. ಈಗ ನಾಯಿ ಆ ರೀತಿ ಅಲ್ಲ, ಆ ರೀತಿ ಹಾವಿನೊಳಗನೂ ಇದೆ. ಇದು ಹೆಣ್ಣು ಹಾವು ಅಂದ್ರೆ ಹಾಂ ಅಲ್ಲ ಮಂಜು. ಹಾಂ ಮಂಜು ಥ್ಯಾಂಕ್ ಯು. ಈಗ ಹಿಡಿದ ಡಬ್ಬೆಗೆ ಹಾಕಕತ್ತಾರ ನೋಡ್ರಿ ಹೆಂಗೆ ಬಂದ್ರೆ ಮಂಜು ಇಮಿಡಿಯೇಟ್ 10 ನಿಮಿಷ ಬಂದ್ರೆ. ಅದಕ್ಕೆ ಗಾಳಿ ಇಲ್ಲ ಅಂದ್ರೆ ನಡೀತದೆ ಸರ್? ಮಾಡ್ತೀನಿ ಸರ್, ತೂತ್ ಮಾಡ್ತೀನಿ. ಎಷ್ಟು ನೋಡಿದ್ರಿ ಸ್ವಲ್ಪ ಎಲ್ಲರೂ ಸ್ವಲ್ಪ ಈಗ ಥಂಡಿಗಾಲ, ಸ್ವಲ್ಪ ಕೇರ್ಫುಲ್ ಆಗಿರಿ. ಈಗ ಹಾವಿನ ಮೆಟಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ, ಗೊತ್ತಾಗಲ್ಲ ಎಲ್ಲಿ ಹಾವು ಬರುತ್ತೆ ಅಂತೇಳಿ. ಕೇರ್ಫುಲ್ ಆಗಿರೋದು ಒಳ್ಳೇದು. ಥ್ಯಾಂಕ್ ಯು ಸರ್. ಅದ್ರಾಗ ಒಂದು 2